ಬೇಡ ಅಂಜಿಕೆ, ಇದು ನರೇಂದ್ರ ಮೋದಿ ಅವರ ಸಂದೇಶ. ಅಫ್ಕೋರ್ಸ್ ಇವತ್ತು ಮಧ್ಯಾಹ್ನ 1:15 ಸುಮಾರಿಗೆ ಬರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ಮೀನ್ ವೈಲ್ ನಮ್ಮ ಈ ಚರ್ಚೆ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ದೀವಿ. ವೇದಿಕೆಯಲ್ಲಿ ನನ್ನ ಜೊತೆ ಇಬ್ಬರು ಗೆಸ್ಟ್ಗಳಿದ್ದಾರೆ. ಡಾಕ್ಟರ್ ಸುನೀಲ್, ಕಮ್ಯುನಿಟಿ ಮೆಡಿಸಿನ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಜೊತೆಗೆ ದಿವ್ಯಾ ಚಂದ್ರಾಧರ್ ನೇರ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಸುನೀಲ್ ಇದ್ದಾರೆ. ಸುನೀಲ್ ಸರ್, ನೀವು ಕಂಡ್ರೋ ಹಾಗೆ ಈ ಹಿಂಜರಿಕೆ ಯಾಕೆ ನಮ್ಮ ಜನರಿಗೆ? ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಒಂದು, ನಾನು ಆಗ್ಲೇ ಹೇಳಿದಂಗೆ ಯಾವುದೇ ಒಂದು ಹೊಸ ವ್ಯಾಕ್ಸಿನ್ ಬಂದಾಗ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಹೇಳ್ತೀವಿ. ಎರಡನೇದು, ಇದು ನೋಡ್ತಾ ಹೋದಾಗ ವ್ಯಾಕ್ಸಿನ್ ತುಂಬಾ ಬೇಗ ಬಂತು ಅಂತ ಜನಗಳಿಗೆ ಅನಿಸ್ತಾ ಇದೆ. ಅಂದ್ರೆ ಇದು ಆಕ್ಸಲರೇಟೆಡ್ ಟ್ರಯಲ್ಸ್ ಅಂತ ಮಾಡ್ಬಿಟ್ಟು ಒಂದು ವ್ಯಾಕ್ಸಿನ್ ಬರ್ಲಿಕ್ಕೆ 7 ರಿಂದ 8 ವರ್ಷ ಆಗತ್ತೆ. ಬಟ್ ಈ ವ್ಯಾಕ್ಸಿನ್ಗಳು ಕೋವಿಡ್ ವ್ಯಾಕ್ಸಿನ್ಗಳು ಎಮರ್ಜೆನ್ಸಿ ಇರೋದ್ರಿಂದ ಆಕ್ಸಲರೇಟೆಡ್ ಟ್ರಯಲ್ಸ್ ಅಂತೆಲ್ಲ ಮಾಡ್ಬಿಟ್ಟು 1 ವರ್ಷದಲ್ಲೇ ವ್ಯಾಕ್ಸಿನ್ ಬಂದಿರೋದ್ರಿಂದ ಎಲ್ಲರಿಗೂ ಕೆಲವೊಂದು ಹಂತದಲ್ಲಿ ಇದು ವಿಶ್ವಾಸತೆ ಬಗ್ಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ. ನಮ್ಮ ವಿಜ್ಞಾನಿಗಳು ಸ್ಪಾನ್ ಆಫ್ ಟೈಮ್ ಅಲ್ಲಿ ಕಂಡಿಡಿದ್ರು ಅಂತ ಟೆಕ್ನಾಲಜಿಲಿ. ಹೌದು, ಖಂಡಿತವಲ್ಲ. ಇದು ಒಂಥರ ತುಂಬಾ ದೊಡ್ಡದು ಆವಿಷ್ಕಾರ ಅಂತ ಹೇಳ್ಬೋದು. ಅಂದ್ರೆ ಆತರ ನೋಡ್ತಾ ಹೋದಾಗ ನಮಗೂ ಕೂಡ ಸಂಶಯ ಇತ್ತು ಬರುತ್ತೋ ಇಲ್ಲ ಅಂತ. ಖಂಡಿತವಾಗ್ಲೂ ಬಂದಿದೆ ಇದು. ಆಮೇಲೆ ಇಟ್ ಈಸ್ ಸೇಫ್ಟಿ, ಎಫಿಕಸಿ, ಇಟ್ ಈಸ್ ಪ್ರೂವನ್. ವಿಶ್ವದಾದ್ಯಂತ ಇರುವಂತ ಅತ್ಯುತ್ತಮ ಸೈಂಟಿಸ್ಟ್ ಗಳು ಕೂತ್ಬಿಟ್ಟು ಇದನ್ನ ಮಾಡಿದ್ದಾರೆ. ಆದ್ರಿಂದ ಜನಗಳಿಗೆ ಯಾವ್ದೇ ತೊಂದರೆ ಇರಬಾರ್ದು. ಸೊ ಫಸ್ಟ್ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ಬೇಗ ವ್ಯಾಕ್ಸಿನ್ ಬಂತು ಅಂತ. ಎರಡನೇದು, ಸೇಫ್ಟಿ ಎಫಿಕಸಿ ನಾರ್ಮ್ಸ್ ಏನಿದೆ, ಡೇಟಾ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಬೇಗ ಹೆಂಗ್ ಬಂದಿದೆ? ಸೊ ಈ ತರ ಕೆಲವೊಂದು ಉದಾಹರಣೆಗಳು ಇರೋದ್ರಿಂದ ಇದಕ್ಕೆ ಸ್ವಲ್ಪ ಹೆಸಿಟೆನ್ಸಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದು ನಾವು ಕೂಡ ಆಗ್ಲಿ, ಸರ್ಕಾರದವರಾಗ್ಲಿ, ಎಲ್ಲರಿಗೂ ಅದು ಮನವೊಲಿಸೋ ಕೆಲಸ ಮಾಡ್ಬೇಕು. ತಾವು ಮಾಧ್ಯಮದ್ದು ಬಹಳ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಇರುತ್ತೆ ಇದ್ರಲ್ಲಿ. ಬಟ್ ಟು ಬಿ ವೆರಿ ಆನೆಸ್ಟ್, ಮಾಧ್ಯಮದವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ತಾವು ಅದನ್ನ ತಿಳುವಳಿಕೆ ಮಾತು ಹೇಳ್ತಾ ಇದ್ದೀರಾ. ತಗೊಳ್ಳಿ, ಸೇಫ್ಟಿ ಇದೆ, ಎಫಿಕಸಿ ಇದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದರಿಂದ ಖಂಡಿತವಾಗ್ಲೂ ಮುಂದೆ ಇಂಪ್ರೂವ್ ಆಗುತ್ತೆ. ಬಟ್ ಇದು 1 ವಾರದಲ್ಲೇ ಇರೋದ್ರಿಂದ ಇಟ್ ಇಸ್ ಟು ಆ ಥರದೆಲ್ಲ ಯೋಚನೆ ಮಾಡಿ ಜಡ್ಜ್ ಮಾಡೋದು ಬಹಳ ಅರ್ಲಿ. ಹಂಗೆಲ್ಲ ಸರ್ ಕೇಳಿಸ್ತಿದೆ? ಕ್ಯಾನ್ ಯು ಹಿಯರ್ ಮಿ ಸರ್? ಇಲ್ಲ, ಆಸ್ ಯು ಸೈಡ್ 1 ವಾರದಲ್ಲಿ ಇನ್ನೇನೋ ನಿಲುವು ಬಂದ್ಬಿಡೋದು, ಜನ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ತಪ್ಪು ಅನ್ಸುತ್ತೆ ಈ ಕ್ಷಣಕ್ಕೆ. ಬಟ್ ಎಲ್ಲೋ ಏನೋ ನಡೀತು ಅಂದ್ರೆ ಇದಕ್ಕೆ ಇದೇ ಕಾರಣ ಅಂತ ಕೂಡ ಬೆಟ್ ಮಾಡಿ ತೋರಿಸಬಾರ್ದು ಅಂತಲ್ವಾ ಸರ್? ಹೌದು, 1 ಘಟನೆಗಳು 2 ಘಟನೆಗಳು ಆಗಿದೆ. ಅವಾಗ್ಲೇ ದಿವ್ಯಾ ಅವ್ರು ಹೇಳ್ತಾ ಇದ್ರು, ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾವ ವ್ಯಾಕ್ಸಿನ್ ಸಂಬಂಧಪಟ್ಟಂಗೆ ಸಿವಿಯರ್ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಎಲ್ಲೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ಸೊ ತಗೊಂಡವರು ಯಾರೇ ಇರ್ಬೋದು, ಎಲ್ಲ ಇರ್ಬೋದು, ಇದರಲ್ಲಿ ಸೆಲೆಬ್ರಿಟೀಸ್ ಇರ್ಬೋದು, ಯಾರು ತಗೊಂಡಿದ್ದಾರೆ, ಸಾಮಾನ್ಯ ಜನರು ಎಲ್ಲರಿಗೂ ಕೂಡ ಇದರಲ್ಲಿದೆ. ಆಮೇಲೆ ಎರಡನೇದು, ಜನಗಳಲ್ಲಿ ಕೆಲವೊಂದು ವಿಷಯದಲ್ಲಿ ಇನ್ ಬಿಟ್ವೀನ್ ಒಂದ್ ಕನ್ಫ್ಯೂಷನ್ ಆಯ್ತು. ಇದು ಮದ್ಯಪಾನ ಮಾಡ್ಬೋದಾ, ಮಾಡದೇ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂತ. ಸೊ ಇದೇನಾಗುತ್ತೆ, ಗ್ರೂಪ್ ಡಿ ವರ್ಕರ್ಸ್ ಅಂತಿಂತವ್ರು ಅಥವಾ ಸಾಮಾನ್ಯವಾಗಿ ಇರುವಂತ ಕೆಲವೊಂದು ಉದಾಹರಣೆಗಳಲ್ಲಿ ಅವರಿಗೆ ಈ ತರ ಆದ್ರೆ ಹೆಂಗಪ್ಪ 45 ದಿನದಿಂದ ಅಂತ ಒಂದು ಇದಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಆರೋಗ್ಯಕ್ಕಿಂತ ಯಾವ್ದು ದೊಡ್ಡದಲ್ಲ. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಮುಂದೆ ಬಂದ್ಬಿಟ್ಟು ತಗೋಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ಇದು ಒಂದು ಏನಿದೆ ಇಂಪ್ರೂವ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇಟ್ ಈಸ್ ಎ ವೆರಿ ಗುಡ್ ವ್ಯಾಕ್ಸಿನ್. ನಮ್ಮಲ್ಲೂ ಕೂಡ ಈಗ ನಾನೇ ನಮ್ಮ ಹಾಸ್ಪಿಟಲ್ ಅಲ್ಲೇ ಈಗ ನೋಡ್ತಾ ಹೋದಾಗ ಕಳೆದ 4-5 ದಿನದಿಂದ ಒಂದು 250 ಜನಗಳ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಯಾರಿಗೂ ಏನು ತೊಂದರೆ ಇಲ್ಲ, ಸಣ್ಣ ಪುಟ್ಟ ತೊಂದರೆ ಇದೆ, ಬಟ್ ಎವ್ರಿಬಡಿ ಇಸ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ಜನಗಳು ಇದರಿಂದ ಖಂಡಿತವಾಗ್ಲೂ ಮುಂದೆ ಬಂದ್ಬಿಟ್ಟು ಹಾಕ್ಸ್ಕೋಬೇಕು. ಇದ್ರ ಬಗ್ಗೆ ಯಾವುದೇ ತರವಾದ ಭಯ ಬೇಡ ಸರ್. ಸೈಡ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಅಡ್ಡ ಪರಿಣಾಮಗಳು ಅಂತ, ನೀವು ವ್ಯಾಕ್ಸಿನೇಷನ್ ಇದಕ್ಕಲ್ವಲ್ಲ ಸರ್? ಎಷ್ಟೊಂದಕ್ಕೆ ನಿಮ್ಮ ವೃತ್ತಿಯಲ್ಲಿ ವ್ಯಾಕ್ಸಿನೇಷನ್ ಹಾಕ್ತಾನೆ ಇರ್ತೀರಾ, ಇಂಜೆಕ್ಷನ್ ಕೊಡ್ತಾನೆ ಇರ್ತೀರಾ. ಟೆಲ್ ಅಸ್ ಸರ್, ಏನ್ ಅಡ್ಡ ಪರಿಣಾಮ ಅಂದ್ರೆ ಏನ್ ಸರ್? ಏನಾಗುತ್ತೆ ಅಂತ ಸರ್ ಭಯ ಇರೋದು? ಈಗ ಒಂದು ಯಾವುದೇ ಒಂದು ವ್ಯಾಕ್ಸಿನ್ ಕೊಟ್ಟಾಗ ಅಥವಾ ಡ್ರಗ್ಸ್ ಕೊಟ್ಟಾಗ ಕೆಲವೊಂದು ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಎನಿ ವ್ಯಾಕ್ಸಿನ್ ಇರ್ಬೋದು, ಕೋವಿಡ್ ವ್ಯಾಕ್ಸಿನ್ಗೆ ಅಲ್ಲ, ಅದು ಯಾವುದೇ ವ್ಯಾಕ್ಸಿನ್ ಕೊಟ್ಟಾಗ ಚಿಕ್ಕ ಮಕ್ಳಿಗೆ ಇರ್ಬೇಕು, ದೊಡ್ಡವರಿಗೆ ಇರ್ಬೋದು, ಫೀವರ್ ಬರುವಂತ. ಸರ್ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಜ್ವರ ಬಂದಾಗ ಟೆಸ್ಟ್ ಡೋಸ್ ಕೊಟ್ಬಿಟ್ಟೆ ಫುಲ್ ಡೋಸ್ ಕೊಡ್ತಿದ್ರು ಸರ್. ಹಾಗಾಗಿ ಅದು ಪೆನ್ಸಿಲಿನ್ ಇಂಜೆಕ್ಷನ್ ಇತ್ತು. ಸೊ ಹಾಗಾಗಿ ಈಗ ನೋಡ್ತಾ ಹೋದಾಗ ಈ ವ್ಯಾಕ್ಸಿನ್ ಏನ್ ಕೊಟ್ಟಾಗ ಒಂದು ಜ್ವರ ಬರ್ಬೋದು, ಇನ್ನೊಂದು ಮಯಾಲ್ಜಿಯಾ ಅಂತೀವಿ, ಮೈ ಕೈಯಲ್ಲೆಲ್ಲ ಸುಸ್ತಾಗುವಂತದ್ದು, ಬಾಡಿ ಏಕ್ ಬರುವಂತದ್ದು, ಮೈಕೈ ಅದು ಅಂತದ್ದು. ಸೊ ಕೆಲವರಿಗೆ ಇದು ವೆರಿ ಕಾಮನ್. ಆಮೇಲೆ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ನೋವಾಗುತ್ತೆ, ಮತ್ತೆ ಕೆಲವರಿಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ. ಇವೆಲ್ಲ ಏನಿದೆ, ಇವೆಲ್ಲ 28 ರಿಂದ 48 ಗಂಟೆಗಳ ಕಾಲ ಬರುತ್ತೆ, ಇರುತ್ತೆ. ಇವು ಮೈಲ್ಡ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಮೈನರ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೂ ಸೆಲ್ಫ್ ಲಿಮಿಟಿಂಗ್ ಅಂತ ಅದ್ರ ಪಾಡಿಗೆ ಅದೇ ಹೋಗುತ್ತೆ.
ಜ್ವರ ಕೂಡ ಆಗ್ಲಿ, ಸ್ವೆಲ್ಲಿಂಗ್ ಆಗ್ಲಿ ಅಥವಾ ಮಯಾಲ್ಜಿ ಆಗ್ಲಿ, ಯಾವ್ದು ಚಿಕಿತ್ಸೆ ಇಲ್ದಿದ್ರು ಕೂಡ ಮಾತ್ರೆ ತಗೊಂಡಿದ್ರು ಅದ್ರ ಪಾಡಿಗೆ ಅದು ಹೋಗುತ್ತೆ. ಸಮ್ಟೈಮ್ಸ್ ಬೇಕಂದಾಗ ಪ್ಯಾರಾಸಿಟಮಾಲ್ ಮಾತ್ರೆ ಅಥವಾ ಮೈಕೈ ನೋವಿಗೆ ಬೇರೆ ಏನಾದ್ರು ಮಾತ್ರೆಗಳನ್ನ ತಗೊಂಡ್ರೆ ಅದರಿಂದ ಕಮ್ಮಿ ಆಗುತ್ತೆ. ಸೊ ಇದರಿಂದ ಇದರಿಂದ ಯಾರು ಗಾಬರಿ ಆಗಂತ ಅನಿವಾರ್ಯತೆ ಇಲ್ಲ. ಇದು ಎಕ್ಸ್ಪೆಕ್ಟೆಡ್. ನಾವು ಪ್ರತಿಯೊಬ್ರು ವ್ಯಾಕ್ಸಿನ್ ಕೊಟ್ಟವ್ರಿಗೂ ಕೂಡ ಇದನ್ನ ಹೇಳೇ ಕಳಿಸ್ತೀವಿ. ವ್ಯಾಕ್ಸಿನ್ ಪ್ರೋಸೆಸ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ಒಂದ್ಸಲ ನಮ್ಮ ಹತ್ರ ಬಂದು ವ್ಯಾಕ್ಸಿನ್ ಕೊಟ್ಟ ಮೇಲೆ ½ an hour ಕೂರ್ಸ್ಬಿಟ್ಟು ಅವ್ರಿಗೆ BP ಎಲ್ಲ ಚೆಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ಏನಾದ್ರು ಇದೆಯಾ ಅಂತ ಹೇಳಿ ಎಮರ್ಜೆನ್ಸಿ ಒಂದು ಡಾಕ್ಟರ್ದು ಸಿಸ್ಟರ್ದು ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕಳಿಸ್ತೀವಿ. ಸೊ ಕೆಲವಾರು ವ್ಯಕ್ತಿಗಳು ಅದ್ರಲ್ಲಿ ಏನಿದೆ ಅವರು ಅಂತವ್ರಿದ್ದವರು ಅದನ್ನ ರಿಪೋರ್ಟ್ ಮಾಡಿ ಕೂಡ ಅದನ್ನ ಸಣ್ಣ ಪುಟ್ಟ ಚಿಕಿತ್ಸೆ ತಗೊಂಡಿದ್ದಾರೆ. ಇನ್ನ ಕೆಲವರಿಗೆ ಕೌನ್ಸಿಲಿಂಗ್ ಮಾಡಿದೀವಿ ಫೋನ್ ಮಾಡಿದಾಗ, ಇಲ್ಲ ಈ ತರ ಇದೆ, ಕಾಮನ್ ಎಕ್ಸ್ಪೆಕ್ಟೆಡ್ ಅಂತ. ಸೊ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ. ಇದು ನಾನೊಬ್ನೇ ಅಲ್ಲ, ನಮ್ಮ ಸ್ನೇಹಿತರೇನ್ ರಾಜ್ಯಾದ್ಯಂತ ಏನ್ ಡಾಕ್ಟರ್ಸ್ ಇದಾರೆ ಅವರೆಲ್ಲರಿಗೂ ಇದೇ ಒಂದು ಅನಿಸಿಕೆ. ಡಾಕ್ಟರ್ ಸುನೀಲ್ ಕುಮಾರ್ ಸರ್, ಈಗ ವ್ಯಾಕ್ಸಿನೇಷನ್ ಬಂತು, ಇನ್ನೊಂದ್ ಕಡೆ ಜನಜೀವನ ನಾರ್ಮಲ್ ಆಗ್ತಾ ಬರ್ತಾ ಇದೆ, ಎಲ್ಲರೂ ಆರಾಮಾಗಿದ್ದಾರೆ, ರೇಟ್ ಆಫ್ ಇನ್ಫೆಕ್ಷನ್ಗಳು ಕಡಿಮೆ ಆಯಿತು, ಸಾಯುವರ ಸಂಖ್ಯೆ ಕಡಿಮೆ ಆಯಿತು ಗಣನೀಯವಾಗಿ. ಹಂಗೆ ನೋಡಕ್ ಹೋದ್ರೆ ನಾವೇ ಆರಾಮಾಗಿದೀವಪ್ಪ, ನಮ್ಮ ಆಕ್ಟಿವಿಟೀಸ್ ನಾವು ಆರಾಮಾಗಿ ಮಾಡ್ತಿದೀವಿ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ನಾನು ತಗೋಬೇಕಾ ಅಂತ ಯಾರೋ ಪ್ರಶ್ನೆ ಮಾಡಿದ್ರೆ ನಿಮ್ಮ ಉತ್ತರ ಏನದಕ್ಕೆ? ಎಲ್ಲರೂ ತಗೊಂಡ್ಲೇಬೇಕು. ಇದು ತಾವೇನ್ ಪ್ರಶ್ನೆ ಮಾಡಿದ್ರಿ ಅದನ್ನ ಸಾಮಾನ್ಯವಾಗಿ ಜನಗಳು ಪ್ರತಿದಿನ ನನಗೆ ಫೋನ್ ಮಾಡಿದಾಗ ಇದೇ ಪ್ರಶ್ನೆ ಕೇಳೋದು. ನನಗೆ ಬಂದಿಲ್ಲ, ಮುಂದೆ ಬರೋದು ಚಾನ್ಸಸ್ ತುಂಬಾ ಕಮ್ಮಿ ಇದೆ, ನಾನ್ ಯಾಕೆ ತಗೋಬೇಕು? ಸೊ ಮುಂದೆ ಬರುವಂತ ಚಾನ್ಸಸ್ ಖಂಡಿತವಾಗ್ಲೂ ಹೇಳಲಿಕ್ಕೆ ಆಗಲ್ಲ ಈ ತರ ಏನಿದೆ ಏನು ಅಂತ. ನಾವು ವ್ಯಾಕ್ಸಿನ್ ತಗೊಂಡಾಗ ಅದರಿಂದ ಆಗೋ ಅನುಕೂಲಗಳೇ ಜಾಸ್ತಿ ಹೊರತು ಅನಾನುಕೂಲಗಳು ತುಂಬಾ ಕಮ್ಮಿ. ಯಾಕಂದ್ರೆ ಈ ಕೋವಿಡ್ 1 ವರ್ಷ ಇರುತ್ತಾ 2 ವರ್ಷ ಇರುತ್ತಾ ಯಾರಿಗೂ ಗೊತ್ತಿಲ್ಲ, ಅಥವಾ 4-5 ವರ್ಷನೂ ಕೂಡ ಬರ್ಬೋದಾ, ಇನ್ನೊಂದು ಸೆಕೆಂಡ್ ವೇವ್ ಬರ್ಬೋದಾ, ಥರ್ಡ್ ವೇವ್ ಬರ್ಬೋದಾ, ಈ ತರ ಎಲ್ಲ ಉದಾಹರಣೆಗಳಿದ್ದಾಗ ಎಲ್ಲಾ ವ್ಯಕ್ತಿಗಳು ಬಂದು ತಗೊಳ್ಲೇಬೇಕಾಗತ್ತೆ. ಅದರಿಂದ ಖಂಡಿತವಾಗಲೂ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ. ಕಮ್ಯುನಿಟಿ ಮೆಡಿಸಿನ್ HOD ಆಗಿ ಜನ ಕೇಳಿಸ್ಕೊತಿರ್ತಾರೆ, ಕೋಟ್ಯಾಂತರ ಜನ ನ್ಯೂಸ್ 18 ಮೂಲಕ. ಇವಾಗ ನಿಮ್ಮ ಮಾತನ್ನ, ಈ ಮೆಡಿಸಿನ್, ಈ ಚುಚ್ಚುಮದ್ದು ನಮ್ಮ ದೇಹದ ಒಳಗಡೆ ಹೋದ್ರೆ ಇದು ಯಾವ ರೀತಿ ಸಹಕಾರ ಆಗುತ್ತೆ? ಒಂದು ಸುಲಭ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗೋಗೆ ಪ್ಲೀಸ್ ಸರ್. ಫಸ್ಟ್ ಡೋಸ್ ಅಂತ ನಾವೇನ್ ವ್ಯಾಕ್ಸಿನ್ ಕೊಡ್ತೀವಿ, ವ್ಯಾಕ್ಸಿನ್ ಕೊಟ್ಟ ಮೇಲೆ ಅದರಲ್ಲಿ ನಮ್ಗೆ ಇಮ್ಯುನಿಟಿ ಲೆವೆಲ್ ಅಂತ ಏನೇನಿದೆ ಅದು ಒಂದು 4-5 ದಿನಗಳ ನಂತರ ಬಾಡಿಲಿ ಆಂಟಿಬಾಡೀಸ್ ಉತ್ಪತ್ತಿಯಾಗಿ ಇಮ್ಯುನಿಟಿ ಲೆವೆಲ್ ಸಿಗ್ತಾ ಹೋಗುತ್ತೆ. ಬಟ್ ಒಂದು ಡೋಸ್ಗೆ ಇಮ್ಯುನಿಟಿ ಲೆವೆಲ್ ತುಂಬಾ ಕಮ್ಮಿ ತುಂಬುತ್ತೆ. ಸೊ 2ನೇ ಡೋಸ್ 28 ದಿನಗಳಾದ್ಮೇಲೆ 2ನೇ ಡೋಸ್ ತಗೊಂತೀವಿ. 2ನೇ ಡೋಸ್ ತಗೊಂಡ್ಮೇಲೆ ಅಷ್ಟೊತ್ತಿಗೆ ಫಸ್ಟ್ ಡೋಸ್ ಇಂದ ಇಮ್ಯುನಿಟಿ ಲೆವೆಲ್ಗಳು ಹಂತವಾಗಿ ಜಾಸ್ತಿ ಆಗ್ತಾ ಬರುತ್ತೆ. 2ನೇ ಡೋಸ್ ತಗೊಂಡ್ಮೇಲೆ ಇಮ್ಯುನಿಟಿ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಗಮನದಲ್ಲಿ ಇರ್ಬೇಕು, ವ್ಯಾಕ್ಸಿನ್ ತಗೊಂಡು 42 ದಿನಗಳ ನಂತರ ಕಂಪ್ಲೀಟ್ ನಮಗೆ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ ಅದು ವ್ಯಾಕ್ಸಿನ್ ಇಂದ ನಮಗೆ ಸಿಗುತ್ತೆ. ಸೊ ಇವತ್ತು ನಾನು ವ್ಯಾಕ್ಸಿನ್ ತಗೊಂಡ್ರೆ 42 ದಿನಗಳ ನಂತರ, ಅಂದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು 1.5 ತಿಂಗಳಾದ್ಮೇಲೆ ನನಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಆ ಕೋವಿಡ್ ವ್ಯಾಕ್ಸಿನ್ ಇಂದ ಸಿಗುತ್ತೆ ಅಂತ ಹೇಳ್ಬೋದು. ಜನಸಾಮಾನ್ಯವಾಗಿ ಸರಳವಾಗಿ ಹೇಳ್ಬೇಕು ಅಂತ. ಸೊ ಫಸ್ಟ್ ಡೋಸ್ ತಗೊಂಡವರು 2ನೇ ಡೋಸ್ ತಗೊಂಡ್ಲೇಬೇಕು. 2ನೇ ಡೋಸ್ ತಗೊಂಡು 15 ದಿನಕ್ಕೆ ನಿಮ್ಗೆ ಒಳ್ಳೆ ಇಮ್ಯುನಿಟಿ ಸಿಗ್ತಾ ಹೋಗುತ್ತೆ. ಬಟ್ ಅಗೇನ್ ಅದ್ರ ಜೊತೆಗೆ ನಾನ್ ವ್ಯಾಕ್ಸಿನ್ ತಗೊಂಡಿದ್ದೀನಿ, ಫಸ್ಟ್ ಡೋಸ್ ಅಥವಾ ಸೆಕೆಂಡ್ ಡೋಸ್ 45 ದಿನ ಆಯ್ತು, ಇಮ್ಯುನಿಟಿ ಲೆವೆಲ್ ಇದೆ, ನಾನ್ ಮಾಸ್ಕ್ ಬಳಸಲ್ಲ ಅಂದ್ರೆ ಖಂಡಿತವಾಗ್ಲು ಅದು ಆಗಲ್ಲ. ಅದ್ರ ತಗೊಂಡ್ಮೇಲೆ ಕೂಡ ಮಾಸ್ಕ್ ನ ಬಳಸಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು, ಸ್ಯಾನಿಟೈಸರ್ ನ ಬಳಸಲೇಬೇಕು ಖಂಡಿತವಾಗ್ಲು. ಯಾಕಂದ್ರೆ ಇದು ಏನ್ ಪ್ರೊಟೆಕ್ಷನ್ ಕೊಡುತ್ತೆ, ಅದು ಕೊಡೋದ್ರಿಂದ ಇವೆಲ್ಲ ಜೊತೆಗಳು ನಾವೇನ್ ಹೇಳ್ತೀವಿ ಅದು ಕೂಡ ಹಂತವಾಗಿ ಮುಂದುವರಿಲೇಬೇಕಾಗುತ್ತೆ. ಎನಿ ಲಿಮಿಟೇಷನ್ ಸರ್ ಈ ಚುಚ್ಚುಮದ್ದು ತಗೊಂಡ್ಮೇಲೆ ನಮ್ಮ ಆಕ್ಟಿವಿಟೀಸ್ಗಳಲ್ಲಿ ಅಥವಾ ನಮ್ಮ ಡೈರಿ ಲೈಫ್ ಸ್ಟೈಲ್ ಅಲ್ಲಿ ಅದು ತಿನ್ನೋದಾಗ್ಲಿ ಅಥವಾ ಬೇರೆ ಬೇರೆ? ಇಲ್ಲ ಖಂಡಿತವಾಗ್ಲೂ ಅಂತದ್ದೇನು ಇರೋದಿಲ್ಲ. ಫಸ್ಟ್ 24 hours ಅಲ್ಲಿ ಸ್ವಲ್ಪ ಅಂದ್ರೆ ಏನ್ ಈ ಜ್ವರ ಬರುವಂತದ್ದು, ಸ್ವೆಲ್ಲಿಂಗ್ ಬರುವಂತದ್ದು, ಆತರ ಏನು ಸಣ್ಣ ಪುಟ್ಟಗಳಿದೆ. ಬಟ್ ಇವೇನು ಡೇ ಟು ಡೇ ಆಕ್ಟಿವಿಟೀಸ್ ಏನು ತೊಂದರೆ ಮಾಡ್ಲಿಕ್ಕಿಲ್ಲ. ಬಟ್ ಸ್ಟ್ರೇನಿಯಸ್ ವರ್ಕ್ಸ್ ಅಂತ ಫಸ್ಟ್ 2 days ಅಲ್ಲಿ ಬೇಡ. ಫಸ್ಟ್ 48 hours ಅಲ್ಲಿ ಏನ್ ಸ್ಟ್ರೇನಿಯಸ್ ವರ್ಕ್ಸ್ ಅಂತ ಹೇಳ್ತೀವಿ ಅದು ಬೇಡ. ಬಟ್ ಸಾಮಾನ್ಯ ರೊಟೀನ್ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ. 48 ಗಂಟೆಗಳ ಕಾಲ ಮೆಜಾರಿಟಿ ಆಗಂಗಿದ್ರೆ ಏನೇ ಆಗಂಗಿದ್ರು ಅಷ್ಟು ಒಳಗಡೆ ಆಗ್ಬೇಕಾಗತ್ತೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಆಮೇಲೆ ವ್ಯಾಕ್ಸಿನ್ ತಗೊಂಡಾಗ ಒಂದು ಆಂಗ್ಸೈಟಿ ಅಂತ ಇರುತ್ತೆ. ಅವಾಗ ಕೆಲವೊಂದು ವ್ಯಕ್ತಿಗಳಿಗೆ ಸ್ವಲ್ಪ ಬ್ಲಡ್ ಪ್ರೆಷರ್, BP ಇರೋರಿಗೆ ಜಾಸ್ತಿ ಆಗೋಂತ ಸಾಧ್ಯತೆ ಇರುತ್ತೆ. ಸೊ ಆ ಆಂಗ್ಸೈಟಿ ಭಯ ಬೇಡ.
ಸೊ ಇದು ಹಾಗಾಗಿ ಸೊ ಆತರ 24 ಅವರ್ಸ್ ಆದ್ಮೇಲೆ ಏನಾದ್ರು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ರೊಟೀನ್ ಆಕ್ಟಿವಿಟಿನ ಮಾಡಬಹುದು. ಈಗ ನಾವೇ ಕೆಲವೊಂದು ಉದಾಹರಣೆಯಲ್ಲಿ ಇವಾಗ ವ್ಯಾಕ್ಸಿನ್ ತಗೊಂಡು ಮಧ್ಯಾಹ್ನ ಕೆಲಸ ಮಾಡ್ತಿದೀವಿ, ಮಧ್ಯಾಹ್ನ ಕೂಡ ಕೆಲಸ ಮಾಡ್ತೀವಿ, ನಾಳೆನೂ ಮಾಡ್ತೀವಿ. ಸೊ ಹಾಗಾಗಿ ರೊಟೀನ್ ವರ್ಕಿಗೆ ಯಾವುದೇ ತೊಂದರೆ ಆಗುದಿಲ್ಲ ಹರೀಶ್ ಅವರೇ. ಅಲ್ಲ, ಯಾರೇ ಒಬ್ರು ತಗೊಳಕ್ ಇಂಟ್ರೆಸ್ಟ್ ಇರುತ್ತೆ. ನನ್ನ ಪ್ರಕಾರ ಯಾರೊಬ್ರು ನಂಗೆ ಫೋನ್ ಮಾಡಿದಾಗ ಹೇಳ್ತಿದ್ರು, ನಂಗೆ ತಗೊಳಕ್ ಇಷ್ಟ, ತಗೋತೀನಿ ಅಂತ ಅನ್ಕೋತಿದ್ದೀನಿ, ಆದ್ರೆ ಮನೆಯವರು ಫ್ರೆಂಡ್ಸ್ ಎಲ್ಲ ಸುಮ್ಮನೆ ತಲೆ ತಿಂತಾರೆ ಅಂತ. ಅಂದ್ರೆ ಬೇರೆಯವ್ರ ಮಾತು ಕೇಳ್ಕೊಂಡೆ ಒಂದಷ್ಟು ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಸರ್. ಹೌದು, ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಈಗ ಮೆಡಿಕಲ್ ಸ್ಟೂಡೆಂಟ್ ಇರ್ಬೋದು, ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಇರ್ಬೋದು, ಎಲ್ಲಾ ಕಡೆ ಏನಾಗ್ತಾ ಇದೆ ಅಂದ್ರೆ ಅವ್ರ ಸ್ಟೂಡೆಂಟ್ಸ್ ಗಳಿಗೆ ಕೇಳಿದಾಗ ಅವ್ರ ಪೇರೆಂಟ್ಸ್ ಕನ್ಸೆಂಟ್ ಕೇಳ್ತಾ ಇದ್ದಾರೆ. ಹೌದು. ಸೊ ಇದು ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ಕನ್ಸೆಂಟ್ ಕೊಟ್ಟಾಗ ಸ್ಟೂಡೆಂಟ್ಗಳು ಅದನ್ನ ತಗೊಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಜನಗಳಿಗೆ ಅರ್ಥ ಮಾಡ್ಕೋಬೇಕು, ಮೆಡಿಕಲ್ ಸ್ಟೂಡೆಂಟ್, ನರ್ಸಿಂಗ್, ಫಾರ್ಮಸಿ, ಬಿಪಿಟಿ, ಫಿಸಿಯೋಥೆರಪಿ ಅಥವಾ ಏನೇನ್ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಪೇರೆಂಟ್ಸ್ ಗಳು ಕೂಡ ಇದು ಅವರಿಗೆ ಕನ್ಸೆಂಟ್ ಕೊಡ್ಬೇಕಾಗತ್ತೆ, ಒಪ್ಪಿಗೆ ಕೊಡ್ಬೇಕಾಗತ್ತೆ. ಸೊ ಯಾಕಂದ್ರೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವರು ನಾಳೆ ದಿನ ಪೇಷಂಟ್ ಜೊತೆ ಮತ್ತೆ ಕೆಲಸ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಅಥವಾ ಹಾಸ್ಪಿಟಲ್ ಕೆಲಸ ಮಾಡಿದ್ರೆ ದೇ ಆರ್ ಅಟ್ ಮೋರ್ ರಿಸ್ಕ್. ಅದಕ್ಕೆ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ಹಾಗಾಗಿ ಅವರು ಕೂಡ ಕನ್ಸೆಂಟ್ ಕೊಡ್ಬೇಕು. ಅದು ಕೂಡ ಒನ್ ಆಫ್ ದ ರೀಸನ್ಸ್. ನೀವು ಆಗ್ಲೇ ಕೇಳಿದ್ರಲ್ಲ, ವ್ಯಾಕ್ಸಿನೇಷನ್ ಸಂಖ್ಯೆ ಯಾವ ಕಮ್ಮಿ ಇದೆ ಅಂತ. ಕೆಲವೊಂದು ಕಾಲೇಜ್ಗಳಲ್ಲಿ ಆತರ ಆಗ್ತಾ ಇದೆ, ಕೆಲವೊಂದು ಕಡೆಗಳಲ್ಲಿ ಆಗ್ತಾ ಇದೆ. ವೆಲ್ ಸೆಡ್ ಡಾಕ್ಟರ್ ಸುನೀಲ್ ಕುಮಾರ್ ಸರ್. ಒಂದಷ್ಟು ವ್ಯಾಲ್ಯೂಡ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿದ್ರಿ ನೀವು. ಜನಕ್ಕೂ ಅದು ಅರ್ಥ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇವತ್ತಿನ ಈ ವೇದಿಕೆಯಲ್ಲಿ ಬಂದು ನ್ಯೂಸ್ 18 ಮೂಲಕ ಜನರಿಗೆ ತಿಳಿಸಿ ಹೇಳೋದಕ್ಕೆ ಕಮ್ಯುನಿಟಿ ಮೆಡಿಸನ್ HOD